ತುಂಬಾ ನನ್ನನ್ನ ನೆಗೆಟಿವ್ ಮಾಡದಂಗ್ ಮಾಡಾಕ್ಬಿಟ್ರು. ನಮ್ಮ ರೋಡ್ ಅಲ್ಲಿ ಇರೋರೆ ಸ್ವಲ್ಪ ಜನ ನನ್ನ ಕೇಳ್ಬಿಟ್ರು, ಗಿಲ್ಲಿ ಬರ್ತೀನಿ 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 ಅಂತಂದಲ್ಲ, ಬಂದಿಲ್ವಾ ಅಂತಂದ್ರೆ ನಾನು ಒಂದು ಸೆಕೆಂಡ್ ನನ್ ಕೆಳಗಡೆ ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ. ಆ ರೇಂಜಿಗೆ ಮಾಡಾಕ್ಬಿಟ್ರು ನನ್ನ ಜನಗಳು. ಮಾಡೋರೆ ಅಂದ್ರೆ ನೀವು ಗಿಲ್ಲಿ ಅಷ್ಟೇ ಎತ್ತರಕ್ಕೆ ಬೆಳೆದು ಹೆಸರುವಾಸಿ ಆಗ್ಬಿಟ್ಟಿದ್ರೆ ಅದಕ್ಕೆ ಕೇಳ್ತಾನೆ, ಪ್ರತಿಯೊಬ್ರು ನನ್ನ ಕೇಳ್ತಾನೆ ಇದ್ರು. ಆದ್ರೆ ಫೋನ್ಗಳು ನಿಮ್ಗೆ ವಿಡಿಯೋಸ್ಗಳು ತೋರಿಸ್ತೀನಿ, ಈಗ ಮಂಜಣ್ಣವ್ರಿಗೂ ತೋರಿಸ್ತೇನೆ ನಾನು ವಿಡಿಯೋಸ್ಗಳನ್ನ. ಬರ್ತಾರಾ ಬರಲ್ವಾ ಗಿಲ್ಲಿ, ಏನಣ್ಣ ನೀವು ಒಂದು ರೆಸ್ಪಾನ್ಸಿಬಲ್ ಮಾಡಲ್ಲ ಮೊಬೈಲ್. ದಿನಕ್ಕೆ 100 ಫೋನ್ಗಳು ಬರ್ತವೆ ನನಗೆ. ಗಿಲ್ಲಿ ಅವರು ಇಷ್ಟೊಂದು ಬಿಸಿ ಇದಾರೆ ಅಂತ ನನ್ಗೆ ಏನು ಗೊತ್ತಿರ್ಲಿಲ್ಲ. ಒಂದ್ಸರಿ ಮಧುವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರು ಹೇಳಿದ್ರು. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಕುಮಾರ್ ಅಂತ ಸರ್. ಸರ್ ಮೊದಲು ನಿಮ್ ಪರಿಚಯ ಮಾಡ್ಕೊಡಿ, ನೀವು ಯಾವ ಊರವರು, ಏನ್ ಕೆಲಸ ಮಾಡ್ತಾ ಇದೀರಿ? ನಾವು ಮೆಕ್ಯಾನಿಕ್ ಸರ್. ಏನ್ ಮೆಕ್ಯಾನಿಕ್ ಸರ್? ಲಗೇಜ್ ಗಾಡಿ, ಗೂಡ್ಸ್ ಗಾಡಿ ಮೆಕ್ಯಾನಿಕ್. ನಾವು ಗೂಡ್ಸ್ ಗಾಡಿ ಮೆಕ್ಯಾನಿಕ್. ಎಲ್ಲಿ ಬೆಂಗಳೂರು ಕೆಲಸ ಮಾಡೋದು? ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋದು. ನೀವು ಮೂಲ ಯಾವ ಊರು ಸರ್? ಬಿಜಿ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ನೀವು ಮಳವಳ್ಳಿ ತಾಲೂಕು ಅವ್ರೆ. ಗಿಲ್ಲಿ ನಟನು ಕೂಡ ಮೇಲೆ ನಿಂತ್ಕೊಂಡು ನೀವು ಮೋಳೆ ಅವರಲ್ವಾ ಅಂತ ಹೇಳಿದ್ರು. ಹೌದು. ಈಗ ಏನಾಗದೆ ಅಂತಂದ್ರೆ ಗಿಲ್ಲಿ ನಟ ಗೆದ್ದಿರೋ ವ್ಯಕ್ತಿ ಅಷ್ಟೇ, ಆದ್ರೆ ಗಿಲ್ಲಿ ನಟನ್ ಸಪೋರ್ಟ್ ಮಾಡಿದವರು, ಗಿಲ್ಲಿ ನಟನ್ ನೆಗೆಟಿವ್ ಮಾಡಿದವರು ಅವರೇ ಜಾಸ್ತಿ ಟ್ರೆಂಡ್ ಆಗ್ಬಿಟ್ಟವ್ರೆ. ತುಂಬಾ ಜನ ಇದ್ದಾರೆ. ಆದ್ರೆ ಇಡೀ ಕರ್ನಾಟಕದಲ್ಲಿ ನೀವು ಫೇಮಸ್ ಆಗಿರುವಂಗೆ ಗಿಲ್ಲಿ ನಟನೂ ಫೇಮಸ್ ಆಗಿಲ್ಲ. ಯಾಕೆಂತಂದ್ರೆ ಎಂತ ಸೌಭಾಗ್ಯ ಅಂತಂದ್ರೆ ನೀವು ಬಿಗ್ ಬಾಸ್ಗೆ ಹೋಗಿ ಗಿಲ್ಲಿ ನಟನ್ನೇ ಒಂದ್ ರೀತಿ ಭಾವುಕನಾಗ್ ಮಾಡ್ಬಿಟ್ರಿ. ಯಾಕಂದ್ರೆ ಬಂದವ್ರೆಲ್ರು ಕೂಡ ಒಂದ್ ರೀತಿ ಖುಷಿಯಾಗಿ ಹೋಗ್ತಿದ್ರು. ಆದ್ರೆ ನಿಮ್ಮನ್ನ ನೋಡಿ ಪಾಪ ಭಾವುಕರಾದ್ರು. ನೀವು ಟ್ಯಾಟೋ ಹಾಕ್ಸ್ಕೊಂಡಿಲ್ಲ, ಅದೊಂದು ಸ್ವಲ್ಪ ತೋರಿಸ್ತೀರಾ ಸರ್? ಅದು ವಾವ್, ಏನ್ ಸರ್ ಇದು ಎಷ್ಟು ದಿನ ಆಯ್ತು ಸರ್ ಹಾಕ್ಸ್ಕೊಂಡು ನೀವು ಇಲ್ಲಿಗೆ? ಇದು ಒಂದ್ 2 ತಿಂಗಳಾಗಿರ್ಬೋದು. 2 ತಿಂಗಳು. ನೀವು ಬಿಗ್ ಬಾಸ್ ಮನೆಗೆ ಹೋಗಕ್ಕಿಂತ ಮುಂಚೆ ಎಷ್ಟು ದಿನ ಆಗಿತ್ತು ಹಾಕ್ಸ್ಕೊಂಡು ನೀವು? ಅದು ಒಂದು 10 ಡೇಸ್ ಆಗಿತ್ತು. 10 ಡೇಸ್ ಆಗಿತ್ತು. ಬೆಂಗಳೂರಲ್ಲಿ ಹಾಕ್ಸಿರ ಸರ್ ಇದು? ಬೆಂಗಳೂರಲ್ಲಿ ಹಾಕ್ಸಿದ್ದು. ಇಷ್ಟು ಕರೆಕ್ಟ್ ಆಗಿ ಹಾಕವ್ರಲ್ಲ ಎಕ್ಸ್ಪೋರ್ಟ್ ಗಳನ್ನ. ಇದು 10 ಅವರ್ ತಗೊಂಡಿದ್ದಾರೆ ಹಾಕೋದಕ್ಕೆ. 10 ಅವರು? ಹೌದು. ಅಲ್ಲ 10 ಅವರು ನೀವು ಒಂದ್ ರೀತಿ ಏನು ಅಂತಂದ್ರೆ ತಾಯಿ ತರ ಹೆರಿಗೆ ಆದಾಗ ಅನುಭವಿಸಲ್ಲ, ಆ ನೋವು ಅನುಭವಿಸಿದೀರಿ ಅನ್ಸುತ್ತೆ. ಆಗಿದೆ, ಅದು ಬ್ಲಡ್ ಎಲ್ಲಾನು ಬಂದ್ಬಿಟ್ಟಿತ್ತು, ಎಲ್ಲಾ ತರ ನೋವು ಅನುಭವಿಸಿದೀನಿ. ಕಷ್ಟ ಆಗಿದೆಯಲ್ವಾ? ತುಂಬಾ ಆಗಿದೆ. ಆ ಟೈಮಲ್ಲಿ ಕಷ್ಟ ಆದಾಗ ನಿಮ್ಗೆ ಏನೋ ಬೇಜಾರಾಗ್ಲಿಲ್ವಾ? ಯಾಕೆ? ಏನಕ್ಕಾಗತ್ತೆ ಸರ್, ಅಭಿಮಾನಿನ ಹಾಕ್ಸ್ಕೊಳಕೋಸ್ಕರ ಏನಕ್ಕೆ ಕಷ್ಟ ಆಗುತ್ತೆ ಸರ್? ಅಭಿಮಾನದಿಂದ ಮಾಡಿದ್ರಿ? ಹೌದು. ಅಂದ್ರೆ ಗಿಲ್ಲಿ ಮೊದ್ಲು ಪ್ರೀತಿಗೋಸ್ಕರ ಮಾಡ್ರ ಅಥವಾ ನೀವೇನಾದ್ರು ಬಿಗ್ ಬಾಸ್ ಅಲ್ಲಿ ತೋರಿಸ್ಕೋಬೇಕು, ಗುರುತಿಸ್ಕೋಬೇಕು? ನಾನು ಯಾವ್ದು ಆಸೆ ಇಲ್ಲ ಸರ್. ನಾನು ಆದ್ಮೇಲೆ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಸರ್. ನನಗೆ ಅಭಿಮಾನ ಬತ್ತು ಅಂತಂದ್ರೆ ನಾನು ಹಾಕ್ಸ್ಕೊಳ್ಳೋದು. ಯಾಕೆ ಅಂದ್ರೆ ನೀವು ಇಡೀ ಕರ್ನಾಟಕದಲ್ಲಿ ಫಸ್ಟ್ ಸ್ಟಾಪ್ ನಮ್ಮ ಪಕ್ಕದಲ್ಲಿ ಕೂತಿರುವಂತ ಮಂಜಣ್ಣವ್ರು ಹೇಳ್ತಾರೆ, ಕೋಟಿಗೊಬ್ಬ ಅಂತ ಹೇಳ್ತಾರೆ. ಅವ್ರು ಮಾತಾಡ್ತಾರೆ. ನೀವೇನಂತಂದ್ರೆ ಈ ಟ್ಯಾಟೋ ಅನ್ನೋ ಕಾನ್ಸೆಪ್ಟ್ ನೇ ತಂದಿದ್ದೆ ನೀವು. ಹೌದು. ಒಬ್ಬ ರಿಯಾಲಿಟಿ ಶೋ ಅಲ್ಲಿ ಒಬ್ಬ ವ್ಯಕ್ತಿಗೆ ಬಂದಿದ್ದು ನೀವಾದ್ಮೇಲೆ ತುಂಬಾ ಜನ ಹಾಕೊಂಡ್ರು. ನಿಮ್ಗೆ ಯಾಕೆ ಈ ತರ ಮನಸ್ಸು ಬಂತು? ಗುರುತಿಸ್ಕೋಬೇಕು ಅಂತಾನೋ ಅಥವಾ ಅಭಿಮಾನದಿಂದ? ಸರ್ ನಾನು ಯಾವತ್ತೂ ಗುರುತಿಸ್ಬೇಕು ಅನ್ನಂಗಿದ್ರೆ ನಾನು ಟ್ಯಾಟೋ ಹಾಕ್ಸ್ಕೊಂಡಿದ್ದ ದಿವಸನೇ ವೈರಲ್ ಆಗ್ಬಿಡ್ತಾ ಇದ್ದೆ ನಾನು ಯಾವತ್ತು ಟ್ಯಾಟೋ ಹಾಕಿಸ್ಕೊಂಡು ನನ್ನ ಮೊಬೈಲ್ ಅಲ್ಲಾಗ್ಲಿ ಇನ್ನೊಂದಾಗ್ಲಿ ವಿಡಿಯೋ ಮಾಡಿ ಹಾಕೊಂಡಿರ್ಲಿಲ್ಲ ನಾನು. ಆ ಟ್ಯಾಟೋಗೋಸ್ಕರ ವಿಡಿಯೋ ಮಾಡಾದಾಗ ನಮ್ಮ ಮಧು ಅವರು ಕರ್ಸಿ ನನ್ನನ್ನ ಒಂದು ಇದರಲ್ಲಿ ನನ್ನನ್ನ ಗುರುತಿಸಂಗ್ ಮಾಡಿದ್ದು ನಮ್ಮ ಮಧು ಅವರು ನನ್ಗೆ. RNC ಮಧು ಅವರು? ಹೌದು. ಓಕೆ. ಅಂದ್ರೆ ನೀವು ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋದ್ರಲ್ಲ ಬ್ರದರ್? ಹೌದು. ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋದಾಗ ಅಲ್ಲಿ ಹೋಗದೆ ಒಂದು ಅದೃಷ್ಟ ಅಂತಾರೆ ಎಲ್ರು. ಎಷ್ಟೋ ಜನ ಅಲ್ಲಿ ಹೋಗಕ್ಕೆ ಏನೇನೋ ಸರ್ಕಸ್ ಮಾಡ್ತಾರೆ, ಇನ್ನೊಂದ್ 5-6 ತಿಂಗಳಾದ್ಮೇಲೆ ಏನೇನ್ ಪಲ್ಟಿ ಹೊಡಿತಾರೆ ಗೊತ್ತಿಲ್ಲ ರೋಡಲ್ಲೆಲ್ಲ ಜನ ಅಲ್ಲಿ ಹೋಗೋಸ್ಕರ. ಆದ್ರೆ ಏನು ಇಲ್ದೇನೆ ನೀವು ಮನ್ಸಲ್ಲ ಗೊತ್ತಿತ್ತ ನಿಮ್ಗೆ ಹೋಗ್ತೀನಿ? ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ಹೋಗ್ತೀನಿ ಅಂತ. ನಾನು ಅನ್ಕೊಂಡೇ ಇರ್ಲಿಲ್ಲ ಅದನ್ನ. ನನ್ಗೆ ಬಿಗ್ ಬಾಸ್ ಮನೆಯವ್ರಿಗೆ ಹೋಗ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನೋ ಅನ್ಎಕ್ಸ್ಪೆಕ್ಟೆಡ್ ಬಂತು, ಹೋದ್ವಿ ಅಷ್ಟೇ. ನಿಮ್ಗೆ ಏನ್ ಫೋನ್ ಬಂದಿತ್ತಾ ಅಥವಾ ಏನೋ ಆಯ್ಕೆ ಮಾಡಿದ್ರಿ? ನಿಮ್ಮನ್ನ ಹೆಂಗ್ ಗುರ್ತಿಸಿದ್ರು ಟ್ಯಾಟೋ ಹಾಕೊಂಡಿದ್ರು? ಸರ್ ನನ್ನನ್ನು ಹೆಂಗ್ ಗುರ್ತಿದ್ರು ಅಂತ ಗೊತ್ತಿಲ್ಲ ನನ್ಗೆ ಅದು. ಆಮೇಲೆ ನಮ್ಮ ಅವ್ರ ಗಿಲ್ಲಿ ಅವ್ರ ಅಣ್ಣ ಇದಾರಲ್ಲ ನರೇಂದ್ರ ಅವ್ರಿಗೇನೋ ಫೋನ್ ಮಾಡಿ ಹೇಳಿದ್ರಂತೆ, ಅವ್ರೊಬ್ಬರಿಗೆ ಇನ್ವೈಟ್ ಮಾಡಿ ಅವ್ರಿಗೆ ಹೇಳಿ ಅಂತ. ಅದರಿಂದ ನಮ್ಮ ಮದುವೆಯವರು ಗೊತ್ತಾಗಿ ಮತ್ತೆ ನಮ್ಮ ಸಂತವ್ರನ್ನ ಕರೆಸಿ. ನಿಮ್ಗೆ ಯಾರು ಫೋನ್ ಮಾಡಿಲ್ಲ? ನಾನೇ ಡೈರೆಕ್ಟ್ ಆಗಿ ಯಾರು ಮಾಡಿಲ್ಲ ಸರ್. ಅಂದ್ರೆ ನಿಮ್ಗೆ ಟ್ಯಾಟೋ ಹಾಕ್ಸ್ಕೊಂಡಿರೋದು ಅವ್ರಿಗೆ ಹೇಗೋ ಗೊತ್ತಾಗಿ ನಿಮಗೆ? ಹೌದು. ಅವತ್ ನೀವು ಹೋಗಿದ್ರಿ ಅಲ್ಲಿಗೆ ಅವ್ರ ಜೊತೆ? ಹೌದು. ಅಲ್ಲಿ ಹೋದಾಗ ನಿಮ್ದೆ ಏನ್ ಅನ್ನಿಸ್ತು ಬ್ರದರ್? ಯಾಕಂದ್ರೆ ಒಬ್ಬ ಮೆಕ್ಯಾನಿಕ್ ನ ಕರ್ಕೊಳ್ಳಿ ಅಂತ ಜನ ಬಡ್ಕೋತಿದ್ರು, ನೀವು ಕೇಳ್ದೆ ಇದ್ರು ಹೋಗ್ಬಿಟ್ಟಿದ್ದೀರಿ. ಎಷ್ಟು ಖುಷಿ ಆಯ್ತು ಒಳಗಡೆ ಹೋಗ್ತಿದ್ದಂಗೆ ನಿಮ್ಗೆ? ಖುಷಿ ಅಂದ್ರೆ ತಡೆಯಕ್ ಆಗ್ಲಿಲ್ಲ, ಅಷ್ಟು ಖುಷಿ ಆಗಿತ್ತು, ಅಷ್ಟು ಸಂತೋಷನೂ ಆಗಿತ್ತು. ಅಂದ್ರೆ ಅಲ್ಲಿ ನಾವು ನಿಂತ್ಕೊಳಕ್ಕೆ ಯಾಕಂತಂದ್ರೆ ಯಾವತ್ತು ಹೋದ್ರಲ್ಲ ಒಂದ್ ಪ್ರೋಗ್ರಾಮ್ಗಳಿಗೆ ನಮ್ ಕೆಲ್ಸ ಆಯ್ತಾ ನಾವಂತ ಇದ್ವಿ. ಆ ಪ್ರೋಗ್ರಾಮ್ಗೆ ಹೋಗಿದ್ದೆ ಒಂದ್ ಖುಷಿ. ನನ್ ಕೈ ಕಾಲೆಲ್ಲ ಒಂಥರ ನನಗೆ ಗಿಲ್ಲಿಗೆ ಸಾಕಾಗಿಂತ ನನಗೆ ಡಬಲ್ ಆಗಿ ಸಾಕಾಗ್ಬಿಟ್ಟಿತ್ತು ನನಗೇನೆ. ಆತರ ಆಗ್ಬಿಟ್ಟಿದೆ ನಾನು. ಅಲ್ಲ ಹಾಫ್ ಶರ್ಟ್ ಹಾಕೊಂಡು ಸಖತ್ ಕುಳ್ ಸರ್ ಹಾಫ್ ಶರ್ಟ್ ಏನ್ ಹಾಕಿರ್ಲಿಲ್ಲ ಸರ್. ನಾನು ಹಾಕಿದ್ ಫುಲ್ ಶರ್ಟ್ ಹಾಕಿದ್ದು. ಅಲ್ಲಿರೋ ಗಾರ್ಡ್ಸ್ ಗಳಿದಾರಲ್ಲ ಅವರೇ ಆಫ್ ಮಾಡ್ಕೊಳ್ಳಿ ಅನ್ಬಿಟ್ಟು ಅವರೇ ಇದನ್ ಮಾಡ್ಬಿಟ್ಟು ಆಫ್ ಮಾಡ್ಸಿದ್ರು. ಅದನ್ನ ಒಂದ್ ಕ್ಯಾಮ್ರಾನೇ ನನ್ನ ಫೋಕಸ್ ಮಾಡಿದ್ರು. ನಿಮ್ಗೆ ಒಂದ್ ಕ್ಯಾಮ್ರಾ ಇಟ್ಟಿದ್ರು? ಸಪರೇಟ್ ಆಗಿ ಒಂದ್ ಕ್ಯಾಮ್ರಾನೇ ಫೋಕಸ್ ಮಾಡಿದ್ರು. ವೀಕ್ಷಕರೇ, ಬಿಗ್ ಬಾಸ್ ಅಲ್ಲಿ 100 ಕ್ಯಾಮ್ರಾ ಇದೆ. ಆದ್ರೆ ನಮ್ಮ ಶಶಿಕುಮಾರ್ ಅವ್ರಿಗೆ ಒಂದ್ ಕ್ಯಾಮ್ರಾ ಇಟ್ಟಿದ್ರು, ಅಷ್ಟು ಫೇಮಸ್ ನಿಜವಾಗ್ಲೂ ಕೂಡ. ನನ್ನ ಸೈಡ್ ಕರ್ಸ್ಬಿಟ್ಟು ಒಂದ್ ಕ್ಯಾಮ್ರಾ ಡೈರೆಕ್ಟ್ ಆಗಿ ನನಗೆ ಒಂದ್ ಕ್ಯಾಮ್ರಾ ಫೋಕಸ್ ಆಯ್ತು ಕ್ಯಾಮ್ರಾ. ಹೌದು.
ಮೊಳೆನೆ ಫೇಮಸ್ ಮಾಡ್ಬಿಟ್ರಿ ಇವರು. ಮಳವಳ್ಳಿ ತಾಲೂಕಲ್ಲಿ ಮೊಳೆನೆ ಫೇಮಸ್ ಆಗಿ ಮಾಡ್ಬಿಟ್ರು. ಸರ್ ಈಗ ನೀವು ಅಲ್ಲಿ ಒಳಗಡೆ ಹೋದಾಗ ಅಲ್ಲೆಲ್ಲ ನೋಡಿದ್ರಿ, ಖುಷಿ ಆಯ್ತು, ಒಂದ್ ರೀತಿ ಹೀರೋ ತರ ಫೀಲ್ ಆಗ್ತಿತ್ತು. ಆದ್ರೆ ನೀವೊಂದು ಗಮನಿಸಿರ್ಬೋದು, ಅಲ್ಲಿಗೆ ಪ್ರತಿ ಒಬ್ಬೊಬ್ರು ಫ್ಯಾಮಿಲಿ ಹೊರಗಡೆ ಕರೆಸಿದಾಗ ಅವ್ರೆಲ್ಲರೂ ಎಂಜಾಯ್ ಮಾಡೋರು, ಅವ್ರ ಜೊತೆ ಡ್ಯಾನ್ಸ್ ಮಾಡೋರು, ಮತ್ತೆ ಒಳಗಡೆ ಹೋಗ್ರು. ಆದ್ರೆ ಗಿಲ್ಲಿ ಬಂದ ತಕ್ಷಣ ಡ್ಯಾನ್ಸ್ ಮಾಡ್ದ, ಹೋಗೋಗ ತುಂಬಾ ಸೈಲೆಂಟ್ ಆಗಿ ಸಪ್ಕೊಂಟದ. ಅದ ಕಾರಣನೇ ನೀವು. ಯಾಕೆಂದ್ರೆ ಒಳಗಡೆ ಹೋದಾಗ ನೀವು ನೋಡಿರ್ತೀರಿ, ಅಣ್ಣನ ನಾನು ಮೇಲೆ ಅಲ್ಲಿರುವಂತ ಯಾರು ಕಾವ್ಯ ಕೂಡ ಬೇಜಾರ್ ಮಾಡ್ಕೊತಾರ, ಬಿಗ್ ಬಾಸ್ 10 ಸಾರಿ ಹೇಳ್ತಾವ ಅದನ್ನೇ ಅಂತ. ರಘುವರು ಕೂಡ ಬೇಜಾರು ಮಾಡ್ಕೊಂಡು ಇಡೀ ಪ್ರಪಂಚ ನೋಡಿದೆ. ಆದ್ರೆ ಇಡೀ ಪ್ರಪಂಚದಲ್ಲಿ ನಿಮ್ ಒಬ್ಬನ್ನ ಗಿಲ್ಲಿ ಪ್ರೀತಿಸ್ದಂಗೆ, ಕರ್ಣ ಮರಕ್ದಂಗೆ ನಿಮ್ಗೆ ಯಾರಿಗೂ ಮಾಡ್ಲಿಲ್ಲ. ಹೌದು. ಏನು ಗಿಲ್ಲಿಗೂ ನಿಮ್ಗೂ ಅಂತ ಅಟ್ಯಾಚ್ಮೆಂಟ್? ಸರ್ ಅಟ್ಯಾಚ್ಮೆಂಟ್ ಏನಿಂತಲ್ಲ ಸರ್, ಅಟ್ಯಾಚ್ಮೆಂಟ್ ಅನ್ನಂಗಿದ್ರೆ ಯಾವ ತರ ಆಗ್ಬೋದು, ಅಟ್ಯಾಚ್ಮೆಂಟ್ ಆಗ್ಬೋದು. ಒಂದು ಪ್ರೀತಿ ವಿಶ್ವಾಸ ಮೇನ್ ಮನುಷ್ಯನಿಗೆ. ನೀವು ಟಿವಿಲಿ ಬಂದು ನೋಡಿದಾಗ ಗಿಲ್ಲಿ ಅಣ್ಣ ನನ್ ಮೇಲೆ ಕರೀನಿಲ್ಲ ಅಂತ ಬೇಜಾರ್ ಮಾಡ್ಕತ್ತಿದ್ನೆಲ್ಲ ಕೂತ್ಕೊಂಡು, ನಾವು ಹಳ್ಳಿಗಳಲ್ಲೆಲ್ಲ ಕುಕ್ಕರ್ಗಾಲ ಕೂತ್ಕೊತೀವಲ್ಲ, ಹಂಗ್ ಕೂತ್ಕೊಂಡಾಗ ನಿಮ್ಗೆ ಎಷ್ಟು ಫೀಲ್ ಆಗ್ತಿತ್ತು? ಸರ್ ನನಗೊಂದ್ಸತಿ ಹತ್ತೇ ಬಿಟ್ಟಿದ್ದೀನಿ ಮನೇಲಿ, ಎಷ್ಟು ನನ್ನನ್ನ ಮಿಸ್ ಮಾಡ್ಕೊತಾ ಇದ್ದೇನೆ ಗಿಲ್ಲಿ ಅನ್ಕೊಂಡು ನಾನು ತುಂಬಾ ಸರಿ ಹತ್ತಿದ್ದೀನಿ ಅದ್ರ ಬಗ್ಗೆ. ಅಲ್ಲ, ನಿಮ್ಮ ಇದನ್ನ ನೋಡಿ ಆತನಿಗೆ ಏನು ಗೊತ್ತಾಗ್ಲೇ ಇಲ್ಲ, ಅದಕ್ಕೆ ಮಾತ್ ಬರ್ಲಿಲ್ಲ. ಒಳಕ್ ಬಂದಾಗ ಆ ಅಣ್ಣನ ಮೇಲೆ ಕರಿಬೇಕಿತ್ತು ಅಂತ. ಎಂತ ಒಂದು ನೋಡಿ, ಹಳ್ಳಿ ಮಗ ಅಂತ, ರೈತರ ಮಗ ಅಂತಾನೆ ಇದಕ್ಕೆ ಇರ್ಬೇಕು. ಆದ್ರೆ ಸರ್ ಇಷ್ಟೆಲ್ಲ ಆಯ್ತು, ಚೆನ್ನಾಗಾಯ್ತು, ಅಲ್ಲಿಂದ ಹೊರಗಡೆ ಬಂದ್ರಿ. ನಿಮ್ಗೆ ಅವತ್ತು ಎಷ್ಟು ಖುಷಿ ಆಯ್ತು ನಿಮ್ಮನ್ನ ನೋಡಿ ಮಾತಾಡಿಸ್ದಾಗ ಗಿಲ್ಲಿ? ಖುಷಿ ಅನ್ನೋದಕ್ಕಿಂತ ಆನಂದ ಬಾಷ್ಪ ಅಂತ ಹೇಳ್ತಾರಲ್ಲ ಸರ್, ಅದನ್ನ ತಡ್ಕೊಳಕ್ ಆಗಿಲ್ಲ ನಮ್ ಕೈಯಲ್ಲಿ. ಇವತ್ತು ಅದೊಂದು ಎಪಿಸೋಡ್ ಹಾಕೊಂಡು ನಾನು ನೋಡ್ತಾನೆ ಇರ್ತೀನಿ ಯಾವಾಗ್ಲೂ. ನೀವು ನೋಡಿದ್ರೆ ಇಡೀ ಕರ್ನಾಟಕ ನೋಡ್ತಾನೆ ಇರುತ್ತೆ ಬಿಡಿ, ಹಂಗಾಗ್ಬಿಟ್ಟದೆ. ಇವತ್ತು ಗಿಲ್ಲಿ ಊರ್ನವರು ಎಲ್ಲ ಗ್ರಾಮಸ್ಥರು ಬಂದಿದ್ದಾರೆ. ಇವತ್ತು ನೀವು ಟ್ಯಾಟೋ ಒಂದು ಹಾಕ್ಸ್ಕೊಂಡು ಗಿಲ್ಲಿ ಪರವಾಗಿ ತುಂಬಾ ಒಂದ್ ರೀತಿ ಗಿಲ್ಲಿ ಗೆಲ್ಗೆ ಸಪೋರ್ಟ್ ಮಾಡ್ರಿ ಅಂತೇಳಿ ನಿಮ್ಗೊಂದು ಸನ್ಮಾನ ಮಾಡಕ್ ಬಂದ್ರು. ಇವಾಗ ಸನ್ಮಾನ ಆಗಿದೆ ನಿಮ್ಗೆ, ಎಷ್ಟು ಖುಷಿ ಆಗ್ತದೆ ನಿಮ್ಗೆ? ಸರ್ ಆ ಪ್ರೀತಿ ವಿಶ್ವಾಸನ ಸರ್ ನಾನು ಬೇಕಾಗಿರೋದು ಇವತ್ತು. ಹಣ ಆಸ್ತಿ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದು ಕಷ್ಟ ಇದೆ. ಆ ಪ್ರೀತಿಗೋಸ್ಕರ ನಾನು ಇವತ್ತು ನನ್ನ ಕೈಲೇ ಒಂದರ ಇದೇ ಆಗ್ತಾ ಇಲ್ಲ ನಮ್ಗೆ. ನೋಡಿ, ಈ ಕಡೆ ಪಕ್ಕದಲ್ಲಿ ಕೂತಿದ್ರೆ ವೈಟ್ ಅಂಡ್ ವೈಟ್ ಸಿದ್ದರಾಮಯ್ಯ, ಜೂನಿಯರ್ ಸಿದ್ದರಾಮಯ್ಯ ಅಂತ ಇದಾರಲ್ಲ, ಅವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಅಲ್ಲಿ ಪಕ್ಕದಲ್ಲಿ ಕೂತಿರೋರು ನರೇಂದ್ರ ಸ್ವಾಮಿ ಅವ್ರ ಹತ್ರ ಜೊತೆಲಿ ಇರುವಂತವ್ರು. ಇಲ್ಲಿ ಪಕ್ಕದಲ್ಲಿ ಇರೋರು ಮಳವಳ್ಳಿಯ ಒಂದು ಪಾರ್ಥಸಾರಥಿ ಹೋಟ್ಲ್ ಅವರು. ಇವರೆಲ್ಲರೂ ಕೂಡ 1-2 ಕಾರ್ ತಕೊಂಡು ನಿಮ್ಮನ್ನ ಭೇಟಿ ಮಾಡಿ ಗೌರವಿಸ್ಬೇಕು ಅಂತ ಬಂದವ್ರೆ, ಗೌರವ ಮಾಡಿದ್ದಾರೆ. ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ಒಬ್ಬ ಮೆಕ್ಯಾನಿಕಿಯಲ್ಲಿ ಇವತ್ತು ಇಷ್ಟು ದೊಡ್ಡ ವ್ಯಕ್ತಿಗಳು ಬಂದವ್ರೆ. ಅದ್ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಇವತ್ತು ಒಬ್ಬ ಮೆಕ್ಯಾನಿಕ್ನ ಗುರ್ತಿಸಿ ಈ ತರ ಸನ್ಮಾನ ಮಾಡ್ತಾವ್ರ ಅಂತಂದ್ರೆ ದಡಪುರದವರು, ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವು ದಡಪುರಕ್ಕೆ ಹೋಗಿದ್ರೆ ಒಂದ್ಸಲ? ಹೋಗಿದ್ದೀನಿ ಸರ್, 2 ಸರಿ ಹೋಗಿದ್ದೀನಿ. ಯಾವಾಗ ಹೋಗಿದ್ರಿ ಸರ್? ಇಲ್ಲ, ಗೆಲ್ಲಕ್ಕೂ ಮುಂಚೆ ಒಂದ್ಸರಿ ಹೋಗಿದ್ದೆ. ಅವ್ರನ್ನ ಟ್ಯಾಟೋದ ಇದ್ ಮಾಡ್ತಾರಲ್ಲ, ಅವಾಗ ಒಂದ್ಸರಿ ಹೋಗಿದೆ. ರ್ಯಾಲಿ ದಿನಾನು ಹೋಗಿದ್ದೆ ನಾನು. ರ್ಯಾಲಿ? ಯಾವ ರ್ಯಾಲಿ ಹೇಳಿ? ಬಿಗ್ ಬಾಸ್ ವಿನ್ ಆಗಿ ಬಂದ್ರಲ್ಲ ಆ ರ್ಯಾಲಿ ಉತ್ಸವದಲ್ಲಿ ನಾನು ಹೋಗಿದ್ದೆ. ನಾನು ಮಧು ಅವರು ಎಲ್ಲ ಹೋಗಿದ್ವಿ, ಜೊತೆಗೆ ಹೋಗಿ. ಸರ್ ಇಷ್ಟೆಲ್ಲ ಮಾಡಿದೀರಿ, ಅಲ್ಲಿ ಗುರ್ತಿಸಿಕ್ಕಿನ ಗಿಲ್ಲಿಗಿಂತ ನಮ್ಮನ್ನೇ ಜಾಸ್ತಿ ಗುರ್ತಿಸಿರೋದು ಅವತ್ತು. ಈ RMC ಮಧು ನಮ್ಮನ್ನೇ ಜಾಸ್ತಿ. ಶಶಿಕುಮಾರ್ ಸರ್ಕಲ್ ಅವ್ರು, ನಮ್ಮ ಮಳವಳ್ಳಿ ಸರ್ಕಲ್ ಪೊಲೀಸ್ನವ್ರು ಅವರು ಕೇಳ್ಬಿಟ್ರು. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅವ್ರ ಅಂತ ಗೊತ್ತಿಲ್ಲ. ಏ ಕುಮಾರ್ ಹೋಗು ಅಂತ ಕೇಳ್ತಾವ್ರೆ. ನಾನೇ ನಿಮ್ನ ಎಷ್ಟು ಸರ್ ಹುಡುಕಿದೀನಿ ಮಾತಾಡ್ಸೋಕೋಸ್ಕರ ಇವಾಗ ಸಿಕ್ಕಿದ್ದೀರಿ. ಮೊಳೆ RMC ಗಿಲ್ಲಿ ಸಖತ್ತಾಗವೆ ತ್ರಿಮೂರ್ತಿಗಳು. ಮೊಳೆ RMC ಗಿಲ್ಲಿ ಜನಗಳಿಗೆ ಒಂದು ಮನರಂಜನೆ ನಿಜವಾಗ್ಲೂ ಅದ್ಭುತ ಕೊಟ್ಟಿದ್ದೀರಿ. ಅವ್ರನ್ನ ಈ ವಿಚಾರಕ್ಕೆ ತಗೊಳ್ ಬೇಡ ಸರ್, ಅವರು ಅನ್ನದಾನ ಪ್ರಭುನ ತಗೊಳ್ಳೋದ್ ಬೇಡ. ಅವ್ರು ಮಾಡಿರೋದು ಒಳ್ಳೆ ಕೆಲಸ ಆಗ್ತಿದೆ ಬ್ರದರ್. ಇಷ್ಟೆಲ್ಲ ಆಯ್ತು ಬ್ರದರ್, ಆದ್ರೆ ಇಷ್ಟೆಲ್ಲ ಮಾಡಿ ಎಷ್ಟು ಜನಮನ್ನಣೆ ಪಡೆದ್ಬಿಟ್ರಿ ಅಂದ್ರೆ, ವಿತಿನ್ 1 ನೈಟ್ ಅಲ್ಲಿ ಬರೀ 10 ನಿಮಿಷದಲ್ಲಿ ಇಡೀ ಪ್ರಪಂಚನಕ್ಕೆ ಪ್ರಸಿದ್ಧಿ ಆಗೋದ್ರಿ ನೀವು. ಆದ್ರೆ ನಿಮ್ದೊಂದು ಕಾಂಟ್ರವರ್ಸಿ ಎಲ್ಲ ಕಡೆ ಓಡಾಡ್ತಾ ಇದೆ. ಏನಂತಂದ್ರೆ, ನೀವೇನೋ ಗಿಲ್ಲಿ ನಮ್ಮನ್ನ ಭೇಟಿ ಮಾಡ್ಲಿಲ್ಲ ಅಂತೇಳಿ ಒಂದು ವಿಡಿಯೋ ನೋಡಿ ಎಲ್ಲ ಕಡೆ ವೈರಲ್ ಆಗ್ತಿದೆ. ಕೆಲವರು ಅಪ್ರಿಸಿಯೇಟ್ ಮಾಡ್ತಾರೆ, ಕೆಲವರು ಬೈತಿದ್ದಾರೆ. ನಿಮ್ಗೆ ಏನ್ ಅನಿಸ್ತು? ಯಾವ ಕಾರಣಕ್ಕೆ ಏನಾಯ್ತು ಅದು ಹೇಳಿ ಸರ್. ನಾನು ಅಲ್ಲಿ ಪರ್ಟಿಕ್ಯುಲರ್ ಆಗಿ ನನ್ನೇ ಮೀಟ್ ಆಗ್ಬೇಕು ಅಂತ ನಾನು ಹೇಳಿಲ್ಲ, ತುಂಬಾ ಹೇಳಿದೀನಿ. ಅದ್ರಲ್ಲಿ ಕ್ಲಿಪ್ ಮಾಡಿ ಕಟ್ ಮಾಡಿ ಹಾಕೊಂಡಿರೋದು ಜಾಸ್ತಿ ಇದೆ. ಅದ್ರಲ್ಲಿ ನಾನು ಫುಲ್ ವಿಡಿಯೋಸ್ ನಾನು ಅಲ್ಲಿ ಮಾತಾಡಿರೋದ್ರಲ್ಲಿ ಒಂದು ಭಾಗನೂ ಅಲ್ಲಿ ಹಾಕಿಲ್ಲ. ಅಲ್ಲಿ ಆಗಿರೋದು ಬರೀ ಕ್ಲಿಪ್ ಮಾಡಿ ಹಾಕಿದ್ದಾರೆ ಹೊರತು ನಾನು ಹೇಳಿರೋದು ಪ್ರತಿಯೊಂದು ಇವತ್ತು ನಾನು ಹೇಳೋದು ಸರ್. ನಾನು ಈ ಕ್ಷಣಕ್ಕೂ ನಿಮ್ಗೆ ಹೇಳ್ತಾ ಇರೋದಂತಾನೆ, ಫಸ್ಟ್ ಅಭಿಮಾನಿಗಳು ಮೀಟ್ ಆಗಿ ಅಂತ ನಾನು ಹೇಳಿರೋದಲ್ಲಿ. ನಿಮ್ಗೆ ಸಪೋರ್ಟರ್ಸ್ ಯಾರಿದ್ದಾರೆ, ತುಂಬಾ ಸಪೋರ್ಟರ್ಸ್ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಜನತೆ ತುಂಬಾ ಸಪೋರ್ಟರ್ಸ್ ಮಾಡಿದ್ದಾರೆ. ಅಂತವ್ರು ಮೀಟ್ ಮಾಡಿ, ನಮ್ಮ RMC ಮಧುವರ್ ಮೀಟ್ ಮಾಡಿ, ಮತ್ತೆ ನಮ್ಮ ರಕ್ಷಣೆ ವೇದಿಕೆಯವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಆ ವಿಚಾರದಲ್ಲಿ. ಅವ್ರು ಅಂತವ್ರು ಮೀಟ್ ಮಾಡಿ, ಮತ್ತೆ ನಮ್ಮ ಯಲಂಕ ಗುರು ಅನ್ನೋರು ಇದ್ದಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರು ನಾವ್ ಇಂಥವ್ರು ಮೀಟ್ ಮಾಡಿ ಅಂತ ಹೇಳಿದೀನಿ ಹೊರತು ಅದನ್ನ ಯಾವ್ದನ್ನು ಹಾಕಿಲ್ಲ ಅಲ್ಲಿ. ಅಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಸರ್, ಈಗ ಜನ ಹೇಳ್ತಾ ಇರೋದು ಏನು ಅಂತಂದ್ರೆ, ಗಿಲ್ಲಿಗೆ ಗೆದ್ದ ತಕ್ಷಣನೇ
ಊಟ ಮಾಡಕ್ ಆಗ್ತಿಲ್ವಂತೆ, ನಿದ್ರೆ ಮಾಡಕ್ ಆಗ್ತಿಲ್ವಂತೆ. ನೀವು ನೋಡಿರ್ಬೋದು ಕನಕಪುರದಲ್ಲಿ ಒಬ್ಬ ಕಳ್ಳನ ಇಬ್ರು ಪೊಲೀಸ್ ದರದಾರನ ಎಳ್ಕ ಬರ್ತಾರಲ್ಲ, ಹಂಗೆ ಎಳ್ಕ ಬತ್ತಿದಾರೆ. ಆತನೇ ಹೇಳಿದ್ದಾನೆ ಅವನಿಗೆ ಹಲವಾರು ಸಿನಿಮಾ ಅವಕಾಶಗಳಿರ್ಬೋದು, ವೇದಿಕೆ ಕಾರ್ಯಕ್ರಮಗಳಾಗಿರ್ಬೋದು, MLA MP ಗಳಾಗಿರ್ಬೋದು, ದೊಡ್ಡ ದೊಡ್ಡ ಸ್ಟಾರ್ಗಳು ಇವನ್ನ ಭೇಟಿ ಮಾಡಿ ಒಂದು ಸನ್ಮಾನ ಮಾಡಿ ಕರಿತಿದ್ದಾರೆ. ಬಟ್ ಅವ್ರು ಏನ್ ಮಾಡಿದ್ರು, RMC ಮಧು ಅವ್ರಿಗೂ ಕೂಡ ಫೋನ್ ಮಾಡಿ ಮಾತಾಡಿದ್ರಂತೆ. ಹಿಂಗಿರುವಾಗ ಇವರೆಲ್ಲ ನಮ್ಮ ಮನೆಯವರು, ನಮ್ಮೂರವ್ರು, ನಮ್ಮ ಅಣ್ಣ ತಮ್ಮದಿರು ಅಂತ ಎಲ್ಲೋ ಲೇಟ್ ಆಗಿರ್ಬೋದು ಅಂತ ಗಿಲ್ಲಿ ಊರ್ನವ್ರು ಹೇಳ್ತಿರು ಎಲ್ಲರೂ ಕೂಡ. ಹಂಗಾಗಿ ನೀವೇನಾದ್ರೂ ಹಿಂಗ್ ಈ ತರ ಆಯ್ತಲ್ಲ, ನೀವು ಸ್ವಲ್ಪ ವೆಯ್ಟ್ ಮಾಡ್ಬೇಕಿತ್ತೇನೋ ಅಂತ ಅನ್ಸುತ್ತೆ. ಜನ ಹೇಳ್ತಾ ಇರೋದು. ಸರ್ ಮಾಡಿದೀನಿ, ವೆಯ್ಟು ಮಾಡಿದೆ. ಅದ್ರಲ್ಲಿ ಏನಂತಂದ್ರೆ ನಿಮ್ಗೊಂದು ಕೆಲವಷ್ಟು ವಿಡಿಯೋಗಳು ತೋರಿಸ್ತೆ ಮಂಜಣ್ಣ ಅವ್ರಿಗೆ. ನಾನು ಹೇಳಿ ಸರ್. ಕೆಲವು ವಿಡಿಯೋಗಳು ತೋರಿಸ್ತೆ. ಅದು ಗಿಲ್ಲಿ ಬಂದ್ರೆ ಹೇಳೋಣ ಬತ್ತಿ ನಾನು ಅಂತ. ನಾವು ಆ ಉದ್ದೇಶದಿಂದ ಹೇಳಿದೀನಿ ಹೊರತು ಗಿಲ್ಲಿನ ನೆಗೆಟಿವ್ ಮಾಡಿ ನಾನೇನ್ ನಾನು ನಾಳೆ ಬೆಳಿಗ್ಗೆ ಏನ್ ದೊಡ್ಡವನಾಗ್ಬಿಡಲ್ಲ ಸರ್. ಅದಕ್ಕೋಸ್ಕರ ಹೇಳಿದೀನಿ ಹೊರತು ನಾನು ಗಿಲ್ಲಿ ನೆಗೆಟಿವ್ ಮಾಡ್ಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಿಲ್ಲ ಸರ್. ನಮ್ಮೂರವರು ಅಕ್ಕಪಕ್ಕನೇ ಇರೋದು, ನಾವು ಅವ್ರನ್ನ ನೆಗೆಟಿವ್ ಮಾಡಿ ಬೆಳಿಬೇಕು ಅನ್ನೋದೇನಿಲ್ಲ. ಅವ್ರು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ ಪಡ್ತೀನಿ ಹೊರತು ಅವ್ರನ್ನ ತುಳಿಬೇಕು ಅಂತ ಆಸೆ ಪಡಲ್ಲ ಸರ್. ನಾನು ಯಾವತ್ತೂ ಇನ್ನೂ ಎತ್ತರಕ್ಕೆ ಬೆಳೆಸ್ತೀವಿ ಬೇಕಂದ್ರೆ ಬೆಳೆಸ್ತೀವಿ. ಅಕ್ಕಪಕ್ಕ ಇರುವಂತ ನಿಮ್ ಫ್ರೆಂಡ್ ಸರ್ಕಲ್ ಅವರು ನಿನ್ನ ಗಿಲ್ಲಿ ಭೇಟಿ ಮಾಡಕ್ ಬರ್ಲಿಲ್ಲ ಅಂತ ಅನ್ನೋದು ನಿಮ್ಗೊಂದ್ ರೀತಿ ಮಾನಸಿಕವಾಗಿ ಹಿಂಸೆ ಆಗ್ಬಿಟ್ಟಿದೆ ಸರ್. ಅದು ಅದಕ್ಕೆ ನೀವು ಒಂದು ಚಾನಲ್ ಮಾತಾಡಿದ್ದು, ಅವ್ರ ಏನ ಕಟ್ ಮಾಡಿ ಹಾಕಿದ್ರ? ಅದು ಕಟ್ ಮಾಡಿ ಹಾಕಿದ್ದಾರೆ. ಅದು ಕ್ಲಿಪ್ ಎಲ್ಲ ತುಂಬಾ ಮಾತಾಡಿದೀನಿ, ಅದನ್ನ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇರ್ಲಿ ಬ್ರದರ್, ಈಗ ಎಲ್ಲಾ ಮಾಧ್ಯಮದವರು ಅಂತಂದ್ರೆ ಎಲ್ಲರೂ ಇದಾರೆ, ಏನೋ ಆಗಿರ್ಬೋದು. ಆದ್ರೆ ಅದನ್ನ ಎಳ್ಕೊಂಡು ಹೋಗೋದ್ ಬೇಡ. ನೀವು ಈಗ ಮಾಧ್ಯಮ ನೋಡ್ತಾ ಇರುವಂತ ವೀಕ್ಷಕರಿಗೆ ಅಥವಾ ಗಿಲ್ಲಿ ಫ್ಯಾನ್ಸ್ಗೆ, ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳಿ ಬ್ರದರ್. ಸರ್ ದಯವಿಟ್ಟು ನಾನು ಮಾತಾಡಿರೋ ಮಾತಲ್ಲಿ ಯಾರಿಗಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ. ಯಾಕಂತಂದ್ರೆ ನಾನು ಉದ್ದೇಶಪೂರ್ವಕವಾಗಿ ಯಾವುದನ್ನು ಮಾತಾಡಿಲ್ಲ. ನಾನು ಅಭಿಮಾನಿಗಳು ಮೀಟ್ ಆಗಿಲ್ವಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಹೇಳಿದ್ದೀನಿ ಹೊರತು ಬೇರೆ ಅವ್ರ ಮೇಲೆ ನನಗೆ ಯಾವ್ದು ದುರಾಭಿಷೇಕ ನನಗೆ ಯಾವ್ದು ಇಲ್ಲ. ಅವ್ರು ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ ಆಸೆ ಪಡ್ತೀನಿ ಸರ್ ನಾನು. ಅಲ್ಲ, ಖಂಡಿತವಾಗಿಯೂ ನೀವು ಹಂಗೆ ಇನ್ನೂ ಒಂದು ಸಾಧನೆ ಮಾಡ್ಬೇಕು ಅನ್ಕೊಂಡು. ಯಾಕಂದ್ರೆ ನಾನು ನೀವು ಹೇಳಿದ್ರೆ ಯಾವಾಗ್ಲೇನೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಟ್ಯಾಟೂ ಹಾಕ್ಸ್ಕೊಂಡಿರ್ಲಿಲ್ಲ ಅಂತ, ಅದನ್ನು ರೆಕಾರ್ಡ್ ಮಾಡಿಸಿದೀವಿ ಇವತ್ತು. ಇನ್ನೂ ಒಂದು ಅತಿ ಶೀಘ್ರದಲ್ಲೇ ಒಂದು ರೆಕಾರ್ಡ್ ಮಾಡಿಸ್ತೀನಿ. ಅವ್ರ ಎದುರುಗಡೆ ಸಿಕ್ಕಿ ಭೇಟಿ ಆದ್ರೆ ಅದು ಇನ್ನೂ ಒಂದು ರಿಲೀಸ್ ಮಾಡ್ತೀನಿ. ಅದನ್ನು ಎಲ್ಲ ಮಾಡಿ ಇಕ್ಕಿದ್ದೀನಿ ಇವಾಗ. ಅದನ್ನ RMC ಮಧು ಅವ್ರಿಗೆ ಹೇಳಿದೆ ನಾನು ಸ್ಟಾರ್ಟಿಂಗ್ ಅಲ್ಲಿ, ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೇ ಹೇಳಿದೆ ನಾನು ಈ ತರ ಮಾಡ್ಬೇಕು ಮಧು ಅವ್ರೆ ಅಂತ ನಾನು ಹೇಳಿದೆ. ಅವರು ಹೇಳಿದ್ರು ನನಗೆ, ಅವ್ರು ಬಂದ್ಮೇಲೆ ಅದನ್ನ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನ ಮಾಡಿ ಅಂತ ಹೇಳಿದ್ದಾರೆ. ಬ್ರದರ್, ನಿಮ್ಮ ರೆಕಾರ್ಡು ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ನಿಮಗೆ ಅರ್ಗಸ್ಕೊಳಕ್ ಆಯ್ತಾ ಇಲ್ಲ, ಹಂಗ ಆಗ್ಬಿಟ್ಟದೆ. ನೀವು ಒಂದ್ ರೆಕಾರ್ಡ್ ಮಾಡಿ, ನಾವೆಲ್ಲ ಬಡವ್ರ ಮಕ್ಕಳು, ನೀವು ಗಿಲ್ಲಿನ ಬಡವ ಮಗನೇ 50 ಲಕ್ಷ ಬಂದ್ಬಿಟ್ಟೆ ನಾವು ಶ್ರೀಮಂತ ಆಗ್ಬಿಡಲ್ಲ, ನೀವು ಬಡವ್ರ ಮಕ್ಳೇ ಒಂದ್ ಯಾವ್ದೋ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತೀರಿ ಅಂದ್ರಿ. ಏನೇ ಮಾಡಿ ಅಭಿಮಾನವಾಗಿ ನೀವು ಮಾಡೋದು ಒಳ್ಳೇದು. ನಿಮ್ಮಂತ ಸಣ್ಣವ್ರು ಮಾಡಿದ್ದಕ್ಕೆ ಇವತ್ತು ಎಂತ ದೊಡ್ಡವರೆಲ್ಲ ತಿರುಗಿ ನೋಡುವಂಗಾಯ್ತು. ಆದ್ರೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿದ್ದು ಒಂದು ಇದ್ ಮಾಡಬೇಕು. ಜೊತೆಗೆ ಇವರೆಲ್ಲರೂ ಕೂಡ ನೀವು ಮಾಡಿದ್ದು ಗಿಲ್ಲಿ ಇವತ್ತು ಸಿಗಕ್ ಆಗ್ತಿಲ್ಲ ಅಂತ ಹೇಳಿ ಇವರೊಂದು ಅಭಿನಂದಿಸಿಕೆ ಅಂತ ಬಂದಿದ್ರು. ಈಗ ನಿಮ್ಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೊನೆದಾಗ ಹೇಳ್ದಿರ್ತಾರೆ ಸರ್, ಇವ್ರ ಪ್ರೀತಿ ವಿಶ್ವಾಸ ನನಗೆ ಈ ತರ ಇದ್ರೇನೆ ಸಾಕು. ನನಗೆ ಅಷ್ಟೊಂದೇನೋ ಆಸೆ ಏನಿಲ್ಲ. ಇವ್ರ ಪ್ರೀತಿ ವಿಶ್ವಾಸ ಇವಾಗ ಹೆಂಗ್ ಬಂದಿದ್ದಾರೆ ಅಷ್ಟೊಂದಿದ್ರೆ ಸಾಕು. ಕೊನೆದಾಗ ನಿಮ್ಗೊಂದು ಮಾತು ಹೇಳ್ತೀನಿ. ಹೇಳಿ ಸರ್. ಗಿಲ್ಲಿ ಅವರು ಇಷ್ಟೊಂದು ಬಿಸಿ ಇದಾರೆ ಅಂತ ನನ್ಗೇನು ಗೊತ್ತಿರ್ಲಿಲ್ಲ. ಒಂದ್ಸರಿ ಮಧು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು, ಕುಮಾರಣ್ಣ ಸ್ವಲ್ಪ ಗಿಲ್ಲಿ ತುಂಬಾ ಬಿಸಿ ಇದ್ದಾರೆ, ಸ್ವಲ್ಪ ವೆಯ್ಟ್ ಮಾಡು ಬರ್ತಾರೆ ಅಂತಂದ್ರು. ಅದಾದ್ಮೇಲೆ ನಮ್ಮ ನೋಡಿ ಅವ್ರ ನಮ್ಮ ಮಂಜಣ್ಣವ್ರ ಊರ್ನವ್ರು ಆಗಿದ್ರು, ಗ್ರಾಮಸ್ಥರಾಗಿರ್ಬೋದು, ಅವ್ರೇನೋ ಬರಕ್ ಆಗಿಲ್ಲ ಅಂತ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಿಮ್ಮನ್ನ ಭೇಟಿ ಮಾಡಕ್ ಆಗಿಲ್ಲ ಅಂತ ಹೇಳಿ ಅವರೇ ಬಂದು ನನ್ನ ಸನ್ಮಾನ ಕಾರ್ಯಕ್ರಮ ಒಂದು ಇಟ್ಕೊಂಡಿದ್ದಾರೆ. ಅವರು ಯಾವಾಗ ಬಾಗುತ್ತೆ ಅವಾಗ ಬಂದು ಮೀಟ್ ಆಗ್ಲಿ ಸರ್. ಅಲ್ಲ, ಬಂದಾಗ ಅಷ್ಟೊಂದು ಚೆನ್ನಾಗಿದ್ರಿ, ಸನ್ಮಾನ ಮಾಡಿದ್ಮೇಲೆ ಫುಲ್ ಸಣ್ಣಗಾದಂಗೆ ಸಪ್ಕಾಬಿಟ್ರಲ್ಲ, ಯಾಕೆ ಅಭಿಮಾನ ಜಾಸ್ತಿ ಆಗೋಯ್ತಾ? ಅದು ನಮ್ಗೆ ಆ ಪ್ರೀತಿ ಸರ್, ನಮ್ಗೆ ಆ ಪ್ರೀತಿ ಬೇಕಾಗಿರೋದು. ಮಂಡ್ಯದ ಪವರ್ ಅಷ್ಟು. ಹೌದು, ಎಲ್ಲರೂ ಅಷ್ಟೇನೆ. ದುಡ್ಡು ಕಾಸು ಯಾರು ಆಸೆ ಪಡಲ್ಲ. ನಮ್ ಕಡೆ ಎಲ್ಲ ಬರೀ ಪ್ರೀತಿನೇ ಜಾಸ್ತಿ ಆಸೆ ಪಡೋದು. ಪ್ರೀತಿ ಪಡಿಕೋಸ್ಕರ ಒಂದಿನ ಕೆಲಸನ ಬಿಟ್ಬಿಟ್ಟು ಬಂದಿದ್ದಿಲ್ಲ ಬೆಂಗಳೂರಿಂದ? ಅಯ್ಯೋ ಸರ್, ನಾನು ಎಷ್ಟು ಒಂದಿನ ಅಲ್ಲ 2 ದಿನ ಬೇಕಾದ್ರೂ ಹಣ ಕಾಸಿಗೆ ಯಾರು ಬರಲ್ಲ ಸರ್. ಪ್ರೀತಿ ವಿಶ್ವಾಸಕ್ಕೆ ಮಾತ್ರ ಬರೋದು ನಾವು. ಈಗ ಸಮಾಧಾನ ಆಯ್ತಾ? ಗಿಲ್ಲಿ ಸಿಕ್ತಷ್ಟು ಒಂದ್ ಸ್ವಲ್ಪ ಒಂದ್ 20% ಸಮಾಧಾನ ಸರ್? ಅದಕ್ಕಿಂತ ಡಬಲ್ ಆಗಿದೆ. ಅದಕ್ಕಿಂತ ಡಬಲ್ ಆಗಿದೆ. ಬೇಡ ಈಗ ನಮ್ಗೆ ಗ್ರಾಮಸ್ಥರು ಸಾಕು ಸರ್. ನಮ್ಗೆ ನಮ್ ಗ್ರಾಮಸ್ಥರು ಇರೋದು ಬೇಕಾಗಿರೋದು ನಮ್ಗೆ. ಸರಿ, ನಮ್ಮ ಅಭಿಮಾನ ಇದ್ದೇ ಇರುತ್ತೆ. ಅವ್ರು ಯಾವಾಗ ಎತ್ತರಕ್ಕೆ ಬೆಳಿತಾರೆ. ಅವ್ರು ಯಾವಾಗ ಬೇಕಾದ್ರು ನಮ್ ಗ್ರಾಮಸ್ಥರು ನೋಡಕ್ ಆಗುತ್ತಾ? ನಾವು ಹೇಳ್ರಿ ನೋಡಿ, ಅಷ್ಟು ದೂರದಿಂದ ಅಂತ ಇರೋರು ನಿಮ್ಮನ್ನ ಹುಡುಕ ಬಂದಿದ್ರೆ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಯ್ತು ಸರ್, ಒಳ್ಳೇದಾಗ್ಲಿ. ಆಯ್ತು. ಓಕೆ.